ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮೊದಲು ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತಂದ್ರೆ ಏನು ನಡೆದಿದೆ ಬಳ್ಳಾರಿಯಲ್ಲಿ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂತ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮೀಡಿಯಾದವರು ಮಾಡಿದ್ದೀರಿ. ನಿಮಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇನೇ ಇರಲಿ, ಒಂದು ವಿಷಯ, ಕಾಂಗ್ರೆಸ್ ಅಂತಂದ್ರೆ ಕೈಗೆ ಉಣ್ಣಾಗಿದೆ. ಕನ್ನಡಿ ಹುಡುಕ್ತಾ ಇದ್ದಾರೆ. ಕೈಯನ್ನು ನೋಡ್ಕೊಳ್ಬಹುದು ಅವರು. ಇದು ತೆರೆದ ಪ್ರಪಂಚ. ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ನೋಡಿ, ಮೊದಲ ದಿನ ಜಮೀರ್ ಅಹಮದ್ ಅವರು ಫೋನ್ ಮಾಡಿ MLA ಮಾತಾಡ್ತಾರೆ ಅಂತಂದ್ರೆ ಮಾತಾಡ್ಲಿಲ್ಲ. ಯಾಕೆ? ಸತ್ಯ ಗೊತ್ತಾಗಿತ್ತು ಅಷ್ಟೊತ್ತಿಗೆ ಅವ್ರಿಗೆ. ಕೊನೆ ಪಕ್ಷ ಮುಖ್ಯಮಂತ್ರಿಗಳು ಆ ಒಂದು ವಿಚಾರದಲ್ಲಾದ್ರೂ ಅವನಿಗೆ ಬುದ್ಧಿ ಹೇಳ್ರಿ ಅಂದ್ರೆ ಹೊರತು ಅವರು ನೇರವಾಗಿ ಬೆಂಬಲ ಕೊಡಲಿಲ್ಲ. ಇದರಿಂದ ಅರ್ಥ ಆಗತ್ತೆ ಈ ವಿಚಾರದಲ್ಲಿ ಸತ್ಯ ಇದೆಯಾ ಇಲ್ಲ ಅಂತಕ್ಕಂಥದ್ದು. ನಾನು ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೇಳಿದ್ರಿ ಒಂದು ಬ್ಯಾನರ್ ಅಂತ. ನೋಡಿ, ಬ್ಯಾನರ್ಗೆ ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲಿ ಹಾಕ್ಬೇಡಿ ಅಂತ ಹೇಳಲಿಲ್ಲ. ಅವರು ಮನೆಯಲ್ಲೇ ಅವರ ಕ್ಷೇತ್ರದಲ್ಲಿದ್ರು. ಅಲ್ಲಿ ಬಂದ ವಿಷಯನ ಆಯ್ತು ಬಿಡಪ್ಪ ಅಲ್ಲಿ ಬಿಟ್ಬಿಡ್ರಿ ಅಂತಂದ್ರೆ ಮುಗ್ದೇ ಹೋಗಿತ್ತು. ಆದ್ರೆ ತೆಗೆದಿದ್ದ್ಯಾರು? ಇವರು ತೆಗಿಲಿಲ್ಲ. ಹೇಳಿದ ಮೇಲೆ ಪೊಲೀಸ್ನವರೇ ಬಂದು ತೆಗೆದ್ರು. ಪೊಲೀಸ್ ಯಾಕೆ ತೆಗೆದ್ರು? ಪೊಲೀಸ್ ತೆಗಿಲಿಕ್ಕೆ ಕಾರಣ ಏನು ಅಂದ್ರೆ ಇದು ಪಬ್ಲಿಕ್ ಪ್ಲೇಸ್ ಅಲ್ಲ, ಆ ಕಾರಣದಿಂದ ಅವರು ಒಳಗಡೆ ಹಾಕಿರೋದ್ರಿಂದ ಸರಿಯಲ್ಲ ಅಂತ ಪೊಲೀಸ್ನವ್ರು ತೆಗೆದಿದ್ದು. ಅದೆಂಗ್ ತೆಗೆದ್ರಿ ಅಂತೇಳಿ 1000 ಜನನ ಕರ್ಕೊಂಡು ಬಂದಿದ್ದು ಪೊಲೀಸ್ನವರ ರಕ್ಷಣೆಯಲ್ಲಿ. ಇಸ್ ಇಟ್ ನಾಟ್? ದಿಸ್ ಇಸ್ ದಿ ಫ್ಯಾಕ್ಟ್. ಅವರು ಬಂದ ಮೇಲೆ ಎಸ್ಕಾರ್ಟ್ ಮಾಡಿದ್ದಾರು DYSPನ DSPನ DSP ನಂದಾರೆಡ್ಡಿ. ನೀವು SP 3 ಅವರ್ ಆಗಿಲ್ಲ ಚಾರ್ಜ್ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡ್ತೀರಿ. ಸಂಬಂಧವೇ ಇಲ್ಲ. ಇನ್ನು ಬಳ್ಳಾರಿಗೆ ಬಂದವರಷ್ಟೇ, ಇನ್ನು ಬನ್ನಾವರಿ ಆಫೀಸಿಂದ ಈಚೆ ಬಂದಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ. ಎಸ್ಕಾರ್ಟ್ ಮಾಡ್ಕೊಂಡು ಬಂದವ್ರನ್ನ ಯಾಕೆ ಬಿಟ್ಟಿದ್ದೀರಿ? ಇದಕ್ಕೆಲ್ಲ ಕಾರಣ ಅವರು. ನಂದಾರೆಡ್ಡಿನ ಮೊದಲು ಸಸ್ಪೆಂಡ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡ್ರಿ. ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಗಾಂಜಾ ಗಮ್ಮತ್ತು ನಡೆದಿರೋದು. ಇಡೀ ರಾಜ್ಯ ಇವತ್ತು ಗಾಂಜಾ ರಾಜ್ಯ ಆಗಿದೆ. ನಮ್ಮ ಕರ್ನಾಟಕವನ್ನ ಗಂಧದ ನಾಡು ಅಂತಿದ್ರಲ್ಲ, ಈಗ ಗಾಂಜಾ ಬೀಡು. ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಅದಾದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿದ್ದು ಇದೆಲ್ಲಾನು ನಾಟಕ ಅಂತದ್ದು ನೋಡಿದ್ರ? ಅವ್ರು ಬಂದು ಇವತ್ತಿನವರೆಗೆ ಇಲ್ಲಿ ಬಂದವರು, ಅವರು ಉಪಮುಖ್ಯಮಂತ್ರಿಗಳಾಗಿದ್ದವರು. ಜವಾಬ್ದಾರಿ ಇಲ್ವಾ ಅವ್ರಿಗೆ? ಅಂದ್ರೆ ನಿಮ್ಮ ಶಾಸಕ ಅನ್ನೋ ಕಾರಣಕ್ಕೆ ನೀವು ಎಲ್ಲಿವರೆಗೂ ಬೇಕಾದ್ರೂ ಡಿಪೆಂಡ್ ಮಾಡ್ಬೋದಾ? ಗುಂಡು ಹಾರಿಸ್ತಾರಲ್ಲ, ಅದನ್ನು ನೀವು ನೋಡಿದ್ದೀರಲ್ಲ, ತಪ್ಪು ಅನ್ಸ್ಲಿಲ್ವಾ? ಮಾಡ್ಬೋದು, ಯಾಕಂದ್ರೆ ನಮ್ಮ ಸಂಸ್ಕೃತಿನ ಅವರು ಮಾಡಿದ್ದಾರೆ ಅನ್ನೋದು ಭಾವನೆ ಇರ್ಬೇಕಾ? ಅದು ನಮ್ಮನ್ನ ನಾಟಕ ಅಂದ್ರಿ. ಕಾಂಗ್ರೆಸ್ಗಿಂತ ದೊಡ್ಡ ನಾಟಕ ಕಂಪನಿ ಯಾವ್ದಾದ್ರೂ ಇದೆಯೇನ್ರಿ ಈ ದೇಶದಲ್ಲಿ? ಕಾಂಗ್ರೆಸ್ಗೆ ಆ ನಾಟಕ ಕಂಪನಿ ಚೇರ್ಮನ್ನೇ DK ಶಿವಕುಮಾರ್ ಅವರು. ನಮಗೆ ಹೇಳ್ತಾರ ಅವರು. HM ಹೋಮ್ ಮಿನಿಸ್ಟರ್, ಪಾಪ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್. ಅವರು ಫುಲ್ ಟೈಮ್ ಆಗಿದ್ದರೆ ಈಗ ಬರ್ತಿದ್ರು ಇಲ್ಲಿ. ಅವ್ರು ಪಾರ್ಟ್ ಟೈಮು. ಹೋಮ್ ಮಿನಿಸ್ಟ್ರಿಯಲ್ಲಿ ಏನು ನಡೆದ್ರೂ ಕೂಡ ಅವರ ಮಾತು ಈಚೆ ಬರೋದೇ ಇಲ್ಲ. ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ MLAಗಳು ಹೋಮ್ ಮಿನಿಸ್ಟರ್ಗಳೇ.
ಎಲ್ಲ ಮಂತ್ರಿಗಳು ಹೋಮ್ ಮಿನಿಸ್ಟರ್ಗಳೇ. ಈ ಹೋಮ್ ಮಿನಿಸ್ಟರ್ನ ಗುಲ್ಬರ್ಗಾಗೆ ಬರಬೇಡಿ, ನೀವು ಬಳ್ಳಾರಿಗೆ ಬರಬೇಡಿ, ನೀವು ಬೀದರ್ಗೆ ಬರಬೇಡಿ, ರಾಯಚೂರಿಗೆ ಬರಬೇಡಿ ಅಂತಂದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಹೋಗಿ? ಅದಕ್ಕೆ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಸರಿಯಾಗಿರುತ್ತಾ? ಒಬ್ಬ ಶಾಸಕ ಆಗ್ಲಿಕ್ಕೆ ಯೋಗ್ಯತೆ ಇದೆಯಾ ಆ ವ್ಯಕ್ತಿಗೆ ಅಂತ ನನ್ನ ಪ್ರಶ್ನೆ. ಬೀದಿಯಲ್ಲಿ ನಿಂತ್ಕೊಂಡು 5 ನಿಮಿಷದಲ್ಲಿ ಅವನ ಮನೆಯನ್ನು ಸುಟ್ಟಾಕ್ಬಿಡ್ತಿದ್ದೆ ನಾನು. ಆದ್ರೆ ಆ ಅಜ್ಜನ ಪುಸ್ತಳಿ ಇಡಬೇಕು, ಅದಕ್ಕೆ ಸುಮ್ಮನೆ ಬಂದಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಮಾಡ್ತಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆ ಉತ್ತರ ಕೊಡಿ ನೀವು. ನಿಮ್ಮ ಶಾಸಕರೇ ಒಪ್ಕೊಂಡಿದ್ದಾರೆ 5 ನಿಮಿಷದಲ್ಲಿ ನಾನು ಸುಟ್ಟಾಕ್ತಿದ್ದೆ ಅಂತ. ಅಂದ್ರೆ ನಾಟಕ ಅಂತ ನೀವೇ ಹೇಳ್ತೀರಿ. ನಾಟಕ ಯಾರ್ದೀಗ? ಇವತ್ತಲ್ಲ ನಾಳೆ ನಾನು ಅವ್ರನ್ನ ಸಂಪೂರ್ಣವಾಗಿ ಎಲ್ಲದರಲ್ಲೂ ಮುಗಿಸ್ತೀನಿ. ಇದನ್ನ ಇಷ್ಟು ಅವರು ನೆರೇಟ್ ಮಾಡ್ತಾರೆ. ಒಬ್ಬ ಶಾಸಕ ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ನನ್ಗೆ ತಾಳ್ಮೆ ಕೆಟ್ಟರೆ ಬಳ್ಳಾರಿಯೇ ಉಳಿಯಲ್ಲ ಅಂತ ಹೇಳಿದ್ರೆ, ಅಂದ್ರೆ ಬಳ್ಳಾರಿ ಜನರು ನಿಮಗೆ ಓಟ್ ಹಾಕಿದ್ರಲ್ಲ, ಆ ಓಟ್ ಹಾಕದವ್ರನ್ನ ನಾವು ರಾಜಕಾರಣಿಗಳು ದೇವರು ಅಂತೀವಿ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ದಾರಲ್ಲ, ಅಭಿಮಾನಿ ದೇವರುಗಳು ಅಂತ. ಹಾಗೆ ನಮಗೆ ಓಟ್ ಹಾಕೋ ದೇವರುಗಳು. ಅವರನ್ನ ನೀವು ಈ ಕೀಳು ಮಟ್ಟದ ಇದರಲ್ಲಿ ಮಾತಾಡಿಸ್ತಿರಲ್ಲ, ನಿಮಗೆ ಆ ಸ್ಥಾನಕ್ಕೆ ನೀವು ಯೋಗ್ಯರಿದ್ದೀರಾ? ಅಥವಾ ಯಾವ ಪಕ್ಷ ನಿಮಗೆ ಟಿಕೆಟ್ ಕೊಡ್ತೋ ಆ ಪಕ್ಷ ಇಂಥ ವ್ಯಕ್ತಿಯನ್ನ ಇಟ್ಕೊಳ್ಳಿಕ್ಕೆ ಯೋಗ್ಯ ಇದೆಯಾ? ಕಾಂಗ್ರೆಸ್ಗೆ ಏನಾದ್ರೂ ಒಂದು ಸ್ವಲ್ಪ ನೀತಿ ನಿಯಮಗಳು ಇದ್ದಿದ್ರೆ ಮೊದಲು ಶಾಸಕನನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು. ಮಾಡಿಲ್ಲ. ಇರ್ಲಿ, ಗುಂಡು ನಿಮ್ಮದು, ಗನ್ ನಿಮ್ಮದು, ಗನ್ ಮ್ಯಾನ್ ನಿಮ್ಮದು, ಕಾರ್ಯಕರ್ತ ಸತ್ತೋದವ್ರು, ಈ ಯಾರು ಹೊಡೆದ್ರು ನಿಮ್ಮವರು, ಜನ ಕರ್ಕೊಂಡು ಬಂದವರು ನಿಮ್ಮವರು. ನಿಮ್ಮದೇ ಕಾರ್ಯಕರ್ತನ ನೀವೇ ಗುಂಡಾಕಿ ಸಾಯಿಸಿ FIR. ಶ್ರೀರಾಮುಲು ನಮ್ಮ ರೆಡ್ಡಿ ಅವರ ನಿಮಗೆ ಗೊತ್ತಿದೆ, ನೀವೇ ಕರ್ಕೊಂಡು ಬಂದ್ರಿ, ನೀವೇ ಎಲ್ಲ ಮಾಡಿ FIR ನಮ್ಮದು. ಅದೇನು ಹೇಳ್ತಾರಲ್ಲ, ಹಾಡು ಹೇಳ್ತಾರಲ್ಲ, ಎಣ್ಣೆ ನಿಂದು ಊಟ ನಂದು ಅಂತ. ಹಂಗೆ ಇದು ಏನಂತ ತಿಳ್ಕೊಂಡಿದ್ದೀರಿ ನೀವು? ಏನ್ ನಡೀತಾ ಇದೆ? ಅದೇ ಗನ್ನು ಅವ್ರದೇ, ಗುಂಡು ಅವ್ರದೇ, ಹೊಡೆದಿದ್ದು ಅವರೇ, ಸಾಯಿಸಿದ್ದು ಅವರೇ. FIR ಮಾತ್ರ ನಮ್ಮ ಮೇಲೆ. ಈಗ ನಾಟಕ ಅಂತ ನಮ್ಮ ಮೇಲೆ ಹೇಳೋದು? ನಾವ್ ಹೇಳಿದ್ವಿ ಇಮಿಡಿಯೇಟ್ಲಿ ಯಾರು ಇದು ಮಾಡಿದ್ರು ಅವ್ರನ್ನ ಬಂಧಿಸ್ರಿ, MLA ಬಂಧಿಸ್ರಿ ಅಂತ ಹೇಳಿದ್ವಿ. ಯಾರನ್ನ ಬಂಧಿಸಿದ್ರಿ ನೀವು? ಪೇಪರಲ್ಲಿ ಬರುತ್ತೆ, ಗನ್ಗಳನ್ನ ಬಂಧಿಸವ್ರಂತೆ. ಅರೆ ಗನ್ ಮ್ಯಾನ್ ಅಲ್ವೇನ್ರಿ ಹೊಡೆದಿದ್ದು? ಅವನ್ನ ಮೊದಲು ಬಂಧಿಸ್ರಿ ಅಂತ. ಇಲ್ಲ, ಗನ್ಗಳನ್ನು ಯಾವ ಗನ್ನಿಂದ ಗುಂಡು ಹೋಗಿದೆ ಚೆಕ್ ಮಾಡ್ತಾರ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನೀವು ಈ ರೀತಿ ಮಾಡಿದ್ರೆ ಈ ರಾಜ್ಯ ದೇಶ ಉಳಿಯೋದಿಲ್ಲ. ಇದು ವ್ಯವಸ್ಥೆನೇ ಅಲ್ಲ ಇದು. ಇವತ್ತು ನಿಮ್ಮ ಶಾಸಕ ನಿಮ್ಮವನ ಅನ್ನೋ ಕಾರಣಕ್ಕೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ನೀವೇನೇನು ಮಾಡಿದ್ದೀರಿ? ಸತ್ಯ ಶೋಧನಾ ಸಮಿತಿ ಆಗ್ಲೇ ಬಂದು ಹೋಗ್ಬಿಟ್ಟಿದೆ ಕಾಂಗ್ರೆಸ್. ಸತ್ಯ ಮುಚ್ಚುವ ಸಮಿತಿ ಅದು. ಸತ್ಯ ಮುಚ್ಚಿಡುವ ಸಮಿತಿ ಬಂದಿದ್ದು, ಸತ್ಯ ಶೋಧನೆ ಅಲ್ಲ. ಶೋಧನೆ ಮಾಡಿ, ಅರೆ ನಿಮ್ಮ ಶೋಧನೆ ನಿಮ್ಮ ವೇದನೆ ಏನು ಅಂತ ನಮಗೆ ಗೊತ್ತು. ಈಗ ಇದು ಸತ್ಯ ಮುಚ್ಚಿಡುವ ಇದು. ಇದುವರೆಗೂ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ಈಗೇನು ನಾನು ಕೇಳ್ಪಟ್ಟೆ, ಗನ್ಮ್ಯಾನ್ಗಳನ್ನ ಯಾರನ್ನೂ ಈಗ ಮಾಡಿ. ನೋಡ್ರಿ, ನಾನು ಒಂದು ಮಾತಾಡ್ತೇನೆ. ಸರ್ಕಾರ ನಿಮಗೆ ಅಕೌಂಟಬಿಲಿಟಿ ಇದೆ. ಒಂದು ಏನೋ ಸಂದರ್ಭ ಬಂದು ಗನ್ನಲ್ಲಿ ನೀವು ಶೂಟ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ಪ್ರೈವೇಟ್ನವ್ರು ಯಾರಾದರೂ ಮಾಡಿದ್ರೆ ಏನ್ ಗೊತ್ತಿರುತ್ತೆ ನಿಮಗೆ ಸರ್ಕಾರಕ್ಕೆ? ಈಗ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರ್ತಾರೆ. ಯಾರೋ ಗನ್ನಲ್ಲಿ ಗುಂಡು ಹಾರಿಸಿದ, ಹೊರಟಾಗ್ಬಿಟ್ಟ ಅವನು, ನೀವೇ ಕಳಿಸಿಬಿಡ್ತೀರಿ. ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರನ್ನ ಹಿಡ್ಕೋಬೇಕು ಅವರು? ಅಂದಮೇಲೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಂದು ಬ್ಯಾನರ್ ತೆಗಿಸ್ಬೇಕಂದ್ರೆ ಯಾರ್ಯಾರು ಬರ್ತಿರೋ ಬರ್ರಿ, ಬ್ಯಾನರ್ ನಾನು ಕಟ್ಟಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಚೇರ್ ಹಾಕೊಂಡು ಕುತ್ಕೊಂಡು ಕಟ್ಟಿಸ್ತಾನಂದ್ರೆ, ಶಾಸಕ ಒಬ್ಬ 1000 ಜನರನ್ನ ಹಿಂದೆ ಇಟ್ಕೊಂಡು ಬರ್ತಾನಂದ್ರೆ, 1000 ಅಲ್ಲ, FIR ಅಲ್ಲಿ ಕಡಿಮೆ ಆಗಿದ್ದಾರೆ. ಮಾನ್ಯ ಶಾಸಕರು ಹೇಳಿದ್ದಾರೆ
5,000 to 6,000 ಜನ ಬಂದಿದ್ರು ನಮ್ಮವರು. ಪೊಲೀಸ್ನವ್ರು ಆಚೆ ಈಚೆ ಮಾಡಿಬಿಟ್ರು ಅವ್ರನ್ನ ಅಂತ. ಅವ್ರು ಸತ್ಯ ಹೇಳಿದ್ರೆ ಪೊಲೀಸ್ನವ್ರು ಯಾಕೆ 1,000 ಬರ್ಕೊಂಡವ್ರೆ? MLA ಸತ್ಯ ಹೇಳಿದಾರಲ್ಲ 5,000 ಬಂದಿದ್ವಿ ಅಂತ. ಅಂದ್ರೆ 5,000 ಜನ ಎಲ್ಲಿಂದ ಕೂಡಿಟ್ಟಿದ್ರು ಇವರು ಇಷ್ಟು ದಿನ? ಒಂದು ಬ್ಯಾನರ್ನ ವಿಷಯಕ್ಕೆ 5,000 ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ ಅಂತ ನೀವು ಹೇಳಿಕೆ ಕೊಟ್ರೆ ಇದು ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡಿದ್ರೆ ಏನ್ ಮಾಡಿದ್ರಿ? ಇಂಥ ಈ ಪ್ರಶ್ನೆಗಳು ಬರ್ತದೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ವಿಡಿಯೋ ನೋಡಿದ್ದೇನೆ. ಅವರು ನಾನು ಹುಟ್ಟುವಾಗಲೇ ಶ್ರೀಮಂತ, ನೀವು ಇತ್ತೀಚೆಗೆ ಶ್ರೀಮಂತರು ಅಂತ. ನಾನು ಒಂದು ಹೇಳ್ತೇನೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು ಮಾಡಬೇಕೇ ಹೊರತು ನಿಮ್ಮ ಆಡಂಬರದ ಶ್ರೀಮಂತಿಕೆ ಅಲ್ಲ. ಯಾರು ಯಾರಿಗೂ ಗುಲಾಮರಲ್ಲ. ನಾವು ಯೋಚನೆ ಮಾಡಬೇಕು. ನಾನು ಸಮಾಜದ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವನು. ನನ್ನ ಮತದಾರರು ನನ್ನ ದೇವರುಗಳು. ಅವರ ಸಮಸ್ಯೆಯೇ ನನಗೆ ಸರ್ವಸ್ವ. ಈ ಭಾವನೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಬರಬೇಕೆ ಹೊರತು ಗುಂಡು ಹೊಡೆದು ಗುಂಡು ಹಾಕಕ್ಕೆ ಬರಬಾರದು ರಾಜಕಾರಣಕ್ಕೆ. ಇವತ್ತಿಲ್ಲಿ ನಡೆದಿರ್ತಕ್ಕಂಥದ್ದು ಅದೇ ಹೊರತು ಬೇರೇನೂ ಅಲ್ಲ. ಇದು ಎಲ್ಲವೂ ಕೂಡ ಸರ್ಕಾರದ ಲೋಪದಿಂದ ನಡೆದಿರ್ತಕ್ಕಂಥದ್ದು. ಸರ್ಕಾರ ಇದರ ಹೊಣೆ ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಮೊದಲು CBI ಕೊಡಿ. ಇದು ನಿಮ್ಮ SITಗಳು ಬೇಡ, ನಿಮ್ಮ COD CIDಗಳು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು CBI ಕೊಡಿ. ಇಲ್ಲ ಅಂತಂದ್ರೆ ಸಿಟ್ಟಿಂಗ್ ಜಡ್ಜಿಂದಲೇ ಮಾಡಿಸ್ಬೇಕು. ನಾನು ಹೇಳ್ತೇನೆ, ನಮ್ಮ ಒಬ್ಬ ಕಾರ್ಯಕರ್ತನಿಗೂ ಕೂಡ ನೋವಾಗಲಿಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಯಾವತ್ತೂ ಬಿಡೋದಿಲ್ಲ. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಶ್ರೀರಾಮುಲು ಅವರು ಇರ್ಬೋದು, ಸೋಮಶೇಖರ್ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು. ನಿಮ್ಮ ಒಬ್ಬ ಕಾರ್ಯಕರ್ತನಿಗೂ ನೋವಾಗಲಿಕ್ಕೆ ಅವರು ಬಿಡೋದಿಲ್ಲ. ನಾವು ಕೂಡ ನಿಮ್ಮ ಜೊತೆಯಲ್ಲಿರ್ತೇವೆ. ಏನೇ ಮಾಡಲಿ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಅಶೋಕ್ರವರು, ವಿಜೇಂದ್ರ ಅವರು, ನಾವು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಮಾಡೇ ಮಾಡ್ತೇವೆ. ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಬಂದ್ರಿ, ಹೊಡೆ ತಟ್ಟಿ ಬಂದ್ರಿ. ಇವತ್ತು ನೀವೇ ಮಾಡಿರೋದು ರಿಪಬ್ಲಿಕ್. ಇಲ್ಲಿಯವರೆಗೂ ಹೋರಾಟಗಳು ನಡೀತಿದ್ವು, ಪ್ರಜಾಪ್ರಭುತ್ವಾತ್ಮಕವಾಗಿ ನಡೀತಿದ್ವು. ಆದ್ರೆ ಈ ರೀತಿ ಗುಂಡು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ವಪ್ಪ ನಾವು. ಇದು ನೇರವಾಗಿ ನೋಡ್ಬೇಕಂತಂದ್ರೆ ಬಳ್ಳಾರಿಗೆ ಬರ್ಬೇಕು ಇನ್ನು ಮೇಲೆ ಅಂತ ಆಯ್ತು. ಇದು ಅಕ್ಷಮ್ಯ ಅಪರಾಧ. ಇದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರವೇ ಬೆಲೆ ತೆರಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡದೆ ಸತ್ಯವನ್ನ ಹೊರಗೆ ತರತಕ್ಕಂಥ ಕೆಲಸ ಮಾಡಬೇಕು. ನೀವೀಗ ಯಾರ್ಯಾರಿಗೋ ಏನೋ ಒಂದು ಸಣ್ಣ ವಿಷಯ ಬಂದ ತಕ್ಷಣನೇ ಸೆಕ್ಯೂರಿಟಿ ಬೀಫ್ ಅಪ್ ಮಾಡ್ತಿರಲ್ಲ ನಿಮ್ಮ ಕಾರ್ಯಕರ್ತರುಗಳಿಗೆ. ಈಗ ಶ್ರೀರಾಮುಲುಗೆ, ಜನಾರ್ದನ್ ರೆಡ್ಡಿಗೆ ಏನ್ ಮಾಡಿದ್ರಿ ನಿನ್ನೆ 3 ದಿವಸದಿಂದ? ಇಷ್ಟೆಲ್ಲ ಆದಾಗ ಸೆಕ್ಯೂರಿಟಿ ಹೆಚ್ಚಿಸಿದ್ದೀರಾ? ಯಾಕೆ ಎಲ್ಲ ಪತ್ರಿಕೆಗಳು ಬರಲಿಲ್ಲ? ಇದು ಸರ್ಕಾರದ ಲೋಪದಿಂದ ಇದೆಲ್ಲ ನಡೀತಾ ಇರತಕ್ಕಂಥದ್ದು ಅಂತೇಳಿ ನಾನು ಈ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಕೇಳೋದಿದೆಯಾ? ಅವ್ರ ಮೇಲೆ ನನ್ನ ಡಿಮ್ಯಾಂಡ್ ಇಲ್ಲ. ನನ್ನ ಡಿಮ್ಯಾಂಡ್ ಇರೋದು ಸರ್ಕಾರದ ಮೇಲೆ. ಏನು ಅಂತಂದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಶಾಸಕರನ್ನ ಅರೆಸ್ಟ್ ಮಾಡ್ಬೇಕು. ಯಾಕಂತಂದ್ರೆ ಇದೆಲ್ಲಕ್ಕೂ ಕೂಡ ಕಾರಣರು ಅವರಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ಬಯಲಿಗೆ ಬರ್ತದೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.